ಬಂದಿರತಕ್ಕಂತ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮದನ್ ಮಡಿಕೇರೆ ಮೈದಾನದಲ್ಲಿ ಕೈಯೆತ್ತಿ. ಮದನ್ ಮಡಿಕೇರೆ ನಿಮಗಿದೆ ನೆಕ್ಸ್ಟ್. ಎಸಗಾರಿಕೆ ಭಾಗದಲ್ಲಿ ಲೋಕಿ, ಸ್ಟ್ರೈಕರ್ ಭಾಗದಲ್ಲಿ ಸಂಪತ್ ಮೈಲಕೆರೆ, ನಾಟ್ ಸ್ಟ್ರೈಕರ್ ಬೈ ನಂದನ್. ಬಾಲ್ ಶುದ್ಧ ಆಡಾಟ, ಲೋವರ್ ಫೀಲ್ಡರ್ಸ್ ಆಗಬೇಕ ಚೆಂಡು. ಮೊದಲ ಚೆಂಡಿಗೆ ಬೋರ್ಡ್ ದಾಖಲಾಗ್ತಾ ಇದೆ ಇಜಾಜ್ ಸ್ಪೋರ್ಟ್ಸ್. ನಾಲ್ಕಕ್ಕೆ ನಲಾಸ್ ಇಜಾನ್. ಎರಡು ತಂಡಗಳು ಕೂಡ ಬಹಳಷ್ಟು ಪ್ರತಿಷ್ಠಿತ ಪಂದ್ಯ ಇದಾಗ್ತಾ ಇದೆ. ಉಡುಪಿ ಜಿಲ್ಲೆ ಎರಡು ಬಲಿಷ್ಠ ತಂಡಗಳ ನಡುವಿನ ಹಣಾಹಣಿ. ಒಂದೆಡೆಯಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್, ಇನ್ನೊಂದೆಡೆಯಲ್ಲಿ ಇಜಾನ್ ಸ್ಪೋರ್ಟ್ಸ್. ಉತ್ತಮ ರೀತಿಯ ಸತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಲೋಕಿ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಲೆಗ್ ಬೈ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಂದಿನ ಪಂದ್ಯ ಶ್ರೀಲಂಕಾ ಪಂದ್ಯಾಟವನ್ನು ಆಡಲಿಕ್ಕಿದೆ. ನೋಡಿ ಮತ್ತೆ ಲೋಕಿ ಗೂಟಗಳ ಹಿಂದೆ ಹರಿ. ಫಸ್ಟ್ ವಿಭಾಗದಲ್ಲಿ ಜಸಂತ್ ದೇವಾಡಿಗ. ಉತ್ತಮ ರೀತಿಯ ಸತ, ಬೌಲರ್ಸ್ ಬ್ಯಾಕ್ ಮಾಡುವ ಪ್ರಯತ್ನ. ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಶಾರ್ಟ್ ಕವರ್ಸ್ ಭಾಗದಲ್ಲಿ ರಾಜೇಶ್ ಪೂಜಾರಿ, ರಾಜಾ ಸಾಲಿಗ್ರಾಮ. ಮತ್ತೆ ಲೋಕಿ ಸಂಪುಗೆ ಎಸೆತ ಚೆಂಡು, ಬಳಸೋದು ಮತ್ತೆ ಎಸೆತ. ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ರಾಜ ಕ್ಷೇತ್ರಕ್ಕೆ ಮಾಡ್ತಾರೆ. ಹದವಚಕ ರನ್ ಔಟ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಸರಿಯಾದ ಬ್ಯಾಕಪ್ ಅನ್ನು ಕಂಡುಕೊಳ್ತಾ ಇಲ್ಲ, ಸರಿಯಾದ ಕವರ್ ಅನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಲೋಕಿ ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಸಾಗ್ತಾ ಇದೆ. ಸತತ 18ನೇ ಬಾರಿ ನಡೆಸ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಔಟ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದ ಕಂಪ್ಲೀಷನ್ ಓವರ್ ನಂಬರ್ 1, ಸ್ಕೋರ್ 7 ವಿತೌಟ್ ಲಾಸ್. ನಮ್ಮ ದಾವಣಗೆರೆಯ ಸುತ್ತಮುತ್ತಲಿಂದ ಬಂದಿರತಕ್ಕಂತ ನಿಮಿಷ. ಹಲೋ, ನಮ್ಮ ದಾವಣಗೆರೆಯ ಸುತ್ತಮುತ್ತಲಿನ ದಾವಣಗೆರೆಯ 8 ಲಕ್ಷ ಜನಸಂಖ್ಯೆಯಲ್ಲಿ ಎಲ್ಲ ಏರಿಯಾದಿಂದ ಬಂದಿರತಕ್ಕಂತ SOG ಕಾಲೋನಿ, ನಿಟ್ಟುವಳ್ಳಿ, ಚಿಕ್ಕನಹಳ್ಳಿ ಬಡಾವಣೆ, ಸರಸ್ವತಿ ಬಡಾವಣೆ, ಶಿವಕುಮಾರ ಸ್ವಾಮಿ ಬಡಾವಣೆ, ನಿಟ್ಟುವಳ್ಳಿ ಹೊಸ ಬಡಾವಣೆ, ಲೆನಿನ್ ನಗರ, KEB ಕಾಲೋನಿ, MCC B ಬ್ಲಾಕ್, ಆಂಜನೇಯ ಬಡಾವಣೆ, ಬನಶಂಕರಿ ಬಡಾವಣೆ, ಬುದ್ಧ ಬಲಮ ಭೀಮನಗರ, ಸಿದ್ದಿರಪ್ಪ ಬಡಾವಣೆ, ಶಾಮನೂರು ಹೊಸವಾಡ, ಅದೇ ರೀತಿಯಾಗಿ SS ಬಡಾವಣೆ, ಹಳೆಕುಂದವಾಡ, HAM ನಗರ, ಅದೇ ರೀತಿಯಾಗಿ ಗಾಂಧಿನಗರ, SSM ನಗರ, ಸಿದ್ದರಾಮೇಶ್ವರ ಬಡಾವಣೆ, ಮಂಡಕ್ಕಿ ಲೇಔಟ್, ಭಾಷಾನಗರ, ಜಗಜಿಗಂ ನಗರ, ಕುರುಬರಕೇರಿ, ಜಾಲಿನಗರ, ಸುರೇಶ್ ನಗರ, ಗಣೇಶ್ ಪೇಟೆ, ಆಜಾದ್ ನಗರ್, ಬಸವರಾಜಪೇಟೆ, ಅಹಮದ್ ನಗರ, ಕೊರಚರಹಟ್ಟಿ,
ಚಾಮರಾಜಪೇಟೆ ದೇವರಾಜ ಬಡಾವಣೆ, ವಿನೋಬ ನಗರ, ಪಿಜೆ ಬಡಾವಣೆ, ಕಾಪೇಟೆ, ಮಂಡಿಪೇಟೆ, ಭರತ್ ಕಾಲನಿ, ಬಸಾಪುರ, ಯಲ್ಲಮ್ಮ ನಗರ, ನಿಜಲಿಂಗಪ್ಪ ಬಡಾವಣೆ, ಎಂಸಿಸಿ ಎ ಬ್ಲಾಕ್, ಕೆಇಬಿ ಬಡಾವಣೆ, ಕೆಟಿಜೆ ನಗರ 1, ಕೆಟಿಜೆ ನಗರ 2, ಭರತ್ ನಗರ, ನಿಟ್ಟುವಳ್ಳಿ ಆಂಜನೇಯ ಬಡಾವಣೆ, ಅವ್ರಿಗೆರೆ ಹಾಗೂ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಾರ್ತಾ ಇದ್ದೇನೆ. ಶಾಮನೂರು ಡೈಮಂಡ್ ಶಿವಗಂಗಾ 2025 ಭಾರತಮ್ಮ ಶಾಮನೂರು ಶಿವಶಂಕರಪ್ಪನ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೀತದೆ. ನಾಳೆ ದಿವಸ ಪಂದ್ಯಾವಳಿಗಳು ವೀಕ್ಷಣೆ ಮಾಡಲು ಹಾಗೂ ಪಂದ್ಯಾವಳಿಗಳು ಮ್ಯಾನ್ ಆಫ್ ದಿ ಮ್ಯಾಚ್ ನೀಡಲು ಅಭಿವೃದ್ಧಿ ಅಧಿಕಾರರು ಶಾಮನೂರು ಮಲ್ಲಿಕಾರ್ಜುನ್ ರವರು ಅವರ ಸುಪುತ್ರರಾಗಿರ್ತಕ್ಕಂಥ ಶಾಮನೂರು ಸಮರ್ಥ್ ವೇದಿಕೆಗೆ ಆಗಮಿಸಲಿದ್ದಾರೆ. ಧನ್ಯವಾದಗಳು. ಎಸ್ಸಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಜಸನ್ ದೇವಾಡಿಗ ಲೆಗ್ ಬೈ ಮುಖ್ಯ ಒಂದು ಓಟದ ಸೇರ್ಪಡೆ. ತರದ ಮೊತ್ತ 8. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಸಂತ್ ಸ್ಟ್ರೈಕರ್ ಭಾಗದಲ್ಲಿ ನಂದನ್ ಪಡುಕೆರೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಬಿರುಕಳ ಭಾಗದಲ್ಲಿ. ಹೊಸ ಬ್ಯಾಟಿಗರ ಪರಿಚಯ ಕಳ್ಕೊಳ್ತಾ ಇದೆ. ತರುಣ್ ಪಡುಬಿದ್ರೆ ಮುಂದಿನ ವಾರ ಬಾರ್ಕೂರು ಬಾಯ್ಸ್ ಆಶ್ರಯದಲ್ಲಿ 6-7 ರಾಜಧಾನಿ ಟ್ರೋಫಿ ಬಾರ್ಕೂರಿನಲ್ಲಿ ಸಾಗಲಿಕ್ಕಿದೆ. ಡಿಸೆಂಬರ್ 17-21 ದುರ್ಗಾ ಅಲ್ವನ್ಸ್ ಚಿತ್ರದುರ್ಗದ ಆಶ್ರಯದಲ್ಲಿ ಮದಕರಿಕರ್. 24, 25, 26 ಸಿಂಧೂರ ಕಪೆಟ್ ತಿಪ್ಪಟ್ಟೂರು. ಮತ್ತೊಮ್ಮೆ ಬಿರುಸಿನ ಹೊಡೆತ. ತರುಣ್ ಪಡುಬಿದ್ರೆ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಡಿಸೆಂಬರ್ 24, 28 ತಾರೀಕು ಚಕ್ರವರ್ತಿಗಳ ಆಶ್ರಯದಲ್ಲಿ ತುಮಕೂರು ಕಪ್ ತುಮಕೂರಿನಲ್ಲಿ ಸಾಗಲಿಕ್ಕಿದೆ. ಬಲ ಸುತ್ತಮುತ್ತ ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಡಿ ಪ್ರೇಕ್ಷಕರು ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಸನ್ ದೇವಾಡಿಗ. ತರುಣಿಗೆ ಸತ್ತ ಚೆಂಡು ಬಳಸುತ್ತ ಮಾತಾಡತ್ತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ ಮತ್ತೊಂದು ಹುದ್ದರಾಘಾತ. ತರುಣ್ ಔಟ್.
ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಕ್ಷಯ್ ಶೆಟ್ಟಿ ಉಡುಪಿಯ ಮತ್ತೊಬ್ಬರು ಅನುಭವಿ ಆಟಗಾರ ಅಕ್ಷಯ್ ಶೆಟ್ಟಿ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಜಸಂತ್ ದೇವಾಡಿಗ ಒಂದು ಬ್ರೇಕ್ ಥ್ರೂ ಅನ್ನು ಮಾಡ್ತಾ ಇದ್ದಾನೆ. ಎದುರಾಳಿಗಳ ಒಂದು ವಿಕೆಟ್ ಅನ್ನು ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾನೆ. ಜಾನ್ಸನ್ ರಿಯಲ್ ಫೈಟರ್ಸ್ ಫೈಟ್ ಬ್ಯಾಕ್ ಮಾಡ್ತಾ ಇದೆ ವರ್ಸಸ್ ಇಸಾನ್ ಸ್ಪೂಸ್ ಉಡುಪಿಯ ವಿರುದ್ಧ. ಉಡುಪಿ ವರ್ಸಸ್ ಕುಂದಾಪುರ. ಮತ್ತೆ ಜಸಂತ್ ಎಸೆಗಾರಿಕೆ ಭಾಗದಲ್ಲೇ 10-12 ಆಡಿಸಿದ ಓಡಿ ಬರುವಂತಹ ಎಸೆಯುವಂತಹ ಮಧ್ಯಮ ವೇಗಿ ಜಸಂತ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮುಕ್ತವನ್ನು ಕಂಡಿತ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 16-2. ದಿ ಕಂಪ್ಲೀಟ್ ಓವರ್ ನಂಬರ್ 2. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪ್ರದೀಪ್ ಶೆಟ್ಟಿ ಬರ್ತಾ ಇದ್ದಾನೆ. ಮತ್ತೊಂದು ಯಶಸ್ವಿ ಪಂದ್ಯಕೂಟ ಜನವರಿ 2, 3, 4 ಸಿಎಸ್ಪಿ ಟ್ರೋಫಿ ತುಮಕೂರು ಹಬ್ಬೂರಿನಲ್ಲಿ ಪಂದ್ಯಾಟ ಸಾಗಲಿಕ್ಕಿದೆ. 2 ಲಕ್ಷದ ಮೊದಲ ಬಹುಮಾನ, 1 ಲಕ್ಷ ದ್ವಿತೀಯ ಬಹುಮಾನ. ರವಿ ರಾಜು ಹಾಗೂ ಜಿತೇಂದ್ರ ಅವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಪಂದ್ಯಕೂಟ ತುಮಕೂರಿನಲ್ಲಿ ನಡೆಯಲಿಕ್ಕಿದೆ. ಸಿಎಸ್ಪಿ ಟ್ರೋಫಿ ಮತ್ತೆ ಪ್ರದೀಪ್ ಶೆಟ್ಟಿ ಎಸೆಗಾರಿಕೆ ಭಾಗದಲ್ಲಿ ಸಂಪು ಅವರಿಗೆ ಸತ್ತ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಇಲ್ಲಿ ಸಾಗ್ತಾ ಇದೆ. ಜಯಪ್ರಕಾಶ್ ಗೌಡಯ್ಯನೇ ಜೆಪಿ ಅವರ ಸಾರಥ್ಯದಲ್ಲಿ 18ನೇ ಬಾರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ಸತತ ಚುಕ್ಕಿಯ ಸತವನ್ನು ಎಸೀತಾ ಇದ್ದಾನೆ ಪ್ರದೀಪ್ ಶೆಟ್ಟಿ. ಬಹಳಷ್ಟು ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಪಂದ್ಯದ ಯಶಸ್ಸಿಗೆ ಕಾರಣೀಕರ್ತರಾಗ್ತಾ ಇದ್ದಾರೆ. ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀಯುತ ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಯಮಿಗಳು ಶಿವಗಂಗಾ ಶ್ರೀನಿವಾಸ್, ಕ್ರೀಡಾ ಪ್ರೋತ್ಸಾಹಕ ಕುರ್ವಿ ಗಿರೀಶ್ ಅವರ ನಿರಂತರ ಪ್ರೋತ್ಸಾಹದೊಂದಿಗೆ ಜೆಪಿ ಅವರು ಒಂದು ಅತ್ಯುತ್ತಮ ಪಂದ್ಯಾಟವನ್ನು ನಡೆಸ್ತಾರೆ. ಈ ಬಾರಿ 56 ತಂಡಗಳು ವಿವಿಧೆಡೆಯಿಂದ ಇಲ್ಲಿಗೆ ಆಗಮಿಸ್ತಾ ಇದೆ. 1 ಅಂತಾರಾಷ್ಟ್ರೀಯ ತಂಡ ಶ್ರೀಲಂಕಾ, 4 ಹೊರ ರಾಜ್ಯದ ತಂಡ, 51 ಕರ್ನಾಟಕದ ಪ್ರತಿಷ್ಠಿತ ತಂಡಗಳ ಹಣಾಹಣಿ ಬೆನ್ನಿನ
BSC ಬ್ಯಾಟರಾಯನಪುರ ಇವರ ಒಂದು ಮತ್ತೊಂದು ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಸಾಗಲಿಕ್ಕಿದೆ. ಮೊದಲ ಬಹುಮಾನ 10 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ಇದು ಮಾರ್ಚ್ ತಿಂಗಳಲ್ಲಿ ನಡೆಯಲಿಕ್ಕಿದೆ ಬ್ಯಾಟರಾಯಪುರ ಬೆಂಗಳೂರಿನಲ್ಲಿ BSC ಟ್ರೋಫಿ. ಕಳೆದ ಬಾರಿಯ BSC ಟ್ರೋಫಿಯ ಚಾಂಪಿಯನ್ ತಂಡ ಪಾಂಚಜನ್ಯ ಕೋಟ. ಈ ಒಂದು ಪಂದ್ಯಾಟದಲ್ಲಿ ಸ್ವಸ್ತಿಕ್ ನಾಗರ ತನ್ನ ಜೀವನದ 5ನೇ ಗಾಡಿಯನ್ನ 2 ವೀಲರ್ ಅನ್ನು ಕೂಡ ಪಡ್ಕೊಂಡಿದ್ರು. ಡಾಟೆಡ್ ಅಲ್ವರಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಸನ್ ದೇವಾದಿಕ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗದ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅಕ್ಷಯ್ ಶೆಟ್ಟಿ ಉಡುಪಿ ಪರಿಸರದ ಮತ್ತೊಬ್ಬರು ಅನುಭವಿ ಆಟಗಾರ ಕೂಡ ಅಕ್ಷಯ್. ಇನ್ನೊಂದೆಡೆಯಲ್ಲಿ ಪ್ರಶಾಂತ ಪಿಳ್ಳೈ. ಬಹಳಷ್ಟು ಮತ್ತೆ ಸತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಒಂದು ಅತ್ಯುತ್ತಮ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಜಸನ್ ದೇವಾದಿಗ. ಬಹಳಷ್ಟು ತಾರದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರೇಖೆ ಹೊರಭಾಗವನ್ನು ಕಳ್ಕೊಳ್ತಾ ಇದೆ ಪ್ರಶಾಂತ್ ಪಿಳ್ಳೈ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 29. ದಿ ಕ್ಯಾಪ್ಟನ್ ನಂಬರ್ 4 ಸ್ಕೋರ್ 29. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಇಮ್ರಾನ್ ಬರ್ತಾ ಇದ್ದಾರೆ, ಯುವ ಎಸೆತಗಾರ. ಮತ್ತೆ ಇಮ್ರಾನ್ ಅಕ್ಷಯ್ ಶೆಟ್ಟಿಗೆ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ.
ಮತ್ತೆ ಇಮ್ರಾನ್. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಹೊನಲು ಬೆಳಕಿನ ಮಾಯಾಜಾಲ, ಚುಮು ಚುಮು ಚಳಿ ದಾವಣಗೆರೆಯಲ್ಲಿ. ಬಾಳ ಸುತ್ತಮುತ್ತ ಹೊಡೆತ ಲಾಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ಅಶ್ವಿಕ್ ದೆಬಾಡಿಗ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಉತ್ತಮ ರೀತಿಯ ಸತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ವಿಶಿಷ್ಟ ರೀತಿ ಹೊಡೆತವನ್ನು ಮಾಡುವಂತ ಪ್ರಯತ್ನ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ, ರನ್ ಔಟ್. ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ಹೊಸ ಶ್ರೀಲಂಕಾ ಸಹಾರಾ. ಟಾಸ್ಗಾಗಿ ಬರಬೇಕು. ಮತ್ತೊಂದು ಬಿರುಸಿನ ಹೊಡೆತ, ಈ ಬಾರಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಪ್ರಶಾಂತ್ ಪಿಳೈ. ಮೂವತ್ತೊಂಬತ್ತು. ಮೂವತ್ತೊಂಬತ್ತು 39. ಮತ್ತೆ ಇಮ್ರಾನ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೊಂದು ಬಿರುಸಿನ ಹೊಡೆತ, ಚೆಂಡು ಬೌಂಡ್ರಿ, 4 ರನ್ ಸೇರ್ಪಡೆ. 43. ಫ್ರೆಂಡ್ಸ್ ಬೆಂಗಳೂರು ಶ್ರೀಲಂಕಾ ಬಂದಿದ್ದಾರೆ. ಫ್ರೆಂಡ್ಸ್ ಬೆಂಗಳೂರು ಬನ್ನಿ. ಫ್ರೆಂಡ್ಸ್ ಬೆಂಗಳೂರು 44 ಟಾರ್ಗೆಟ್. 24 is the target.
44ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ಜಾನ್ಸನ್ ರಿಯಲ್ ಫೈಟರ್ಸ್. ಕ್ಷೇತ್ರ ರಕ್ಷಣೆಯಲ್ಲಿ ಇಜಾನ್ ಸ್ಪೋರ್ಟ್ಸ್ ಸರ್ಫರಾಜ್ ಬಾಯ್ ಅವರ ಸಾರಥದ ಮಾಲಕತ್ವದ ಇಜಾನ್ ಸ್ಪೋರ್ಟ್ಸ್ ರವಿ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ಆಟವನ್ನು ಆಡ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಫ್ರೆಂಡ್ಸ್ ಬೆಂಗಳೂರು ಫ್ರೆಂಡ್ಸ್ ಬೆಂಗಳೂರು 44ರ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ರಾಜ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರಿ. ಎಸೆಗಾರಿಕೆ ಭಾಗದಲ್ಲಿ ಸುಹೇಲ್. 44ರ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಅಂತಿಮ ಹಂತದಲ್ಲಿ ಪ್ರಶಾಂತ್ ಪಿಳ್ಳೆ ಒಂದು ಬರಸ್ ಸಿಡಿಲಿನ ಆಟ ಇಜಾನ್ಗೆ ಶ್ರೀರಕ್ಷೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಬಾರಿ ಚುಕ್ಕೆ ಎಸೆತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸೋಹಲ್ ಉತ್ತಮ ರೀತಿ ಆಡಾಟ. ಸಿಲಿ ಮಿಡಫ್ ಆಗಿದೆ. ಅಷ್ಟೋತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ವೈಫಲ್ಯವನ್ನು ಕಳ್ಕೊಂಡು ಹರ್ಷದ್ ಬಜಾಲ್ ಕೈಯಲ್ಲಿ ಚೆಂಡು ನಿಲ್ಲುತ್ತಾ ಇಲ್ಲ. ಬೆಳಿಗ್ಗೆ ಕೂಡ ಒಂದು ಹಂತದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಅಡುವಿಕೆಯನ್ನು ಕಂಡುಕೊಂಡ್ರು. ಮತ್ತೆ ಸುಹೇಲ್ ಹರಿ ಅವರಿಗೆ ಉತ್ತಮ ರೀತಿಯ ಸತ ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅಶೋಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ವಿಕೆಟ್ ಲಾಸ್. ಫ್ರೆಂಡ್ಸ್ ಬೆಂಗಳೂರು ಟಾಸ್ ಇನ್ ಫೀಲ್ಡಿಂಗ್. ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು, ರೇಣುಗೌಡ ಮಾಲಕತ್ವದ ಫ್ರೆಂಡ್ಸ್ ಬೆಂಗಳೂರು ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ ಸಹರಾ ಶ್ರೀಲಂಕಾ ವಿರುದ್ಧ. ಬಹಳಷ್ಟು ಉತ್ತಮ ಆಡಾಟ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಪೂರೈಸ್ತಾ ಇದೆ. ಚೆಂಡು ಬೌಂಡ್ರಿ. 4 ಓಟದ ಹೆಚ್ಚುವರಿ ಸೇರ್ಪಡೆ. ರಾಜಾ ಸಾಲಿಗ್ರಾಮ ಮುಂದಿನ ಪಂದ್ಯಾಟದಲ್ಲಿ ಸಾರಾ ಶ್ರೀಲಂಕಾ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿ ಆಗುತ್ತೆ. ಇದೇ ಮೈದಾನದ ಒಳಭಾಗದಲ್ಲಿ ಬಹಳಷ್ಟು ಉತ್ತಮ ಎಸೆತ.
ರಾಜನ ಹುಬ್ಬರಿ ಕೊಡ್ತಾ ಇದೆ. ಸುಹೇಲ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ತೃತೀಯ ನೇತ್ರ ಥರ್ಡ್ ಅಂಪೈರ್. ಗೌಸು ಗೌಸು ತೃತೀಯ ನೇತ್ರ ಯಾವ ರೀತಿಯ ಡಿಸಿಷನ್ ಇರ್ತದೆ ನೋಡ್ಬೇಕಾಗಿದೆ. ಔಟ್ ಏನಾತ ಘೋಷಣೆ. ಹೋದರೆ ಆಘಾತವನ್ನು ಕಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಆಶೀಶ್ ಅಲೆಯೂರು. ಲೈಟ್ ಟೆನ್ನಿಸ್ ಬಾಲ್ ತಂಡ ಇತ್ತೀಚಿನ ದಿನಗಳು ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಉತ್ತರ ಭಾರತದಲ್ಲಿ ಹಾರ್ಟ್ ಟೆನ್ನಿಸ್ ಕೂಡ ಬಹಳಷ್ಟು ಜನಪ್ರಿಯತೆಯನ್ನು ತಂದುಕೊಳ್ತಾ ಇದೆ. ಮತ್ತೆ ಸುಹೇಲ್ ಈ ಬಾರಿ ಎಸೆತ ಚೆಂಡು ಬಹಳ ಸುಲಭದ ಎಸೆತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಕಾಡ್ತಾ ಇಲ್ಲ. ಡಾಕ್ಟರ್ ಢಲವಾರಿ ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 6-1. ದಿ ಕಂಪ್ಲೀಟ್ ನಂಬರ್ 1 ಸ್ಕೋರ್ 6-1. 6-1. ಎಸೆಗಾರಿಕೆ ಭಾಗದಲ್ಲಿ ಪೃಥ್ವಿ
ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಕ್ಷೇತ್ರ ರಕ್ಷಣೆ ಅಡವಿಕೆಯನ್ನು ಕಳ್ಕೊಳ್ತಾ ಇದೆ ಬೌಂಡ್ರಿ 4 ಓಟದ ಸೇರ್ಪಡೆ ಬಹಳ ಸುತ್ತಮುತ್ತ ಆಡಳಿತ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆರಡು ಆಟದ ಹೆಚ್ಚುವರಿ ಸೇರ್ಪಡೆ ಹರಿ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ ಕಡೆಯಿಂದ ನೋಡಿ ಅಫಿಷಿಯಲ್ ಪಂದ್ಯಕ್ಕೆ ಬೌಲರ್ಸ್ ಬ್ಯಾಕ್ ಟೈ ಬೌಂಡ್ರಿ 4 ಓಟದ ಸೇರ್ಪಡೆ ಅಫಿಷಿಯಲ್ ಪಂದ್ಯದ ಮರ್ಸೆಂಟ್ಸ್ ತಂಡ ಜಿಲ್ಲಾ ಪೊಲೀಸ್ ತಂಡ ಕಾರ್ಪೊರೇಷನ್ ತಂಡ ಹಾಗೂ ಪ್ರೆಸ್ ಕ್ಲಬ್ 4 ಜನ ನಾಯಕರು ವೇದಿಕೆ ಹತ್ರ ಬರಬೇಕು ಇಮಿಡಿಯೇಟ್ ಆಗಿ ಬರಬೇಕು ನಾಳೆ ಬೆಳಗ್ಗೆ 7 ಗಂಟೆ ಮ್ಯಾಚ್ ಇರ್ತೈತೆ ಅಫಿಷಿಯಲ್ ಪಂದ್ಯ ನಾಳೆ 7 ಗಂಟೆಗೆ ಮ್ಯಾಚ್ ಇರುತ್ತೆ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಹರಿ ತರದ ಮೊತ್ತ 16 ಎರಡನೇ ಓವರ್ನ ಚಾಲ್ತಿಯಲ್ಲಿ ಹರಿ ಬೌಂಡರಿಯನ್ನು ಗಳಿಸ್ತಾ ಇದ್ದಾನೆ ಎದುರಾಳಿಗೆ ಒರಿ ಆಗ್ತಾ ಇದೆ ಹರಿಯ ಈ ಪರಿ ಆಟ ಚಡಿಗೆ ಲೆಗ್ ಬಿಫೋರ್ ದಿ ವಿಕೆಟ್ LBW ಹುದ್ದರಿ ಆಘಾತವನ್ನು ಕಳ್ಕೊಳ್ತಾ ಇದೆ ಹರಿಯ ಹುದ್ದರಿ ನೆಲಕ್ಕೆ ಹಚ್ಚುತ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ಎದುರಾಳಿಗೆ ಫೈಟ್ ಇಡುವಂತ ಪ್ರಯತ್ನದಲ್ಲಿ ಮತ್ತೊಂದು ಹುದ್ದರನ್ನು ಕಳ್ಕೊಳ್ತಾ ಇದೆ ವಿಕೆಟ್ ಸಂಖ್ಯೆ 2 16ಕ್ಕೆ 2 16-2 ನೋಡಿ ಅಫಿಷಿಯಲ್ ಪಂದ್ಯ ಬೆಳಗ್ಗೆ 7 ಗಂಟೆ ಮ್ಯಾಚ್ ಇರುತ್ತೆ ದಯವಿಟ್ಟು ಸಹಕರಿಸಬೇಕು 4 ಜನ ಕ್ಯಾಪ್ಟನ್ ವೇದಿಕೆ ಮೇಲೆ ಬರಬೇಕು ಆ ಕಡೆ ಒಳಭಾಗದಲ್ಲಿ ಸೂರಜ್ ಬೇಳೂರು ಹದಿನಾರಕ್ಕೆ 2 44ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ವರ್ಸಸ್ ಇಸಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಮತ್ತೆ ಪೃಥ್ವಿ ಬಹಳ ಸುತ್ತಮುತ್ತ ಲಾಂಗ್ ಆನ್ ಮಧ್ಯ ಒಂದೊಂದರ ಸೇರ್ಪಡೆ ಅವಳಿ ಓಟದ ಸೇರ್ಪಡೆಯನ್ನು ಕಳ್ಕೊಳ್ತಾ ಇದ್ದಾರೆ ಒಂದು ಅತ್ಯುತ್ತಮವಾದ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಸೂರಜ್ ಬೇಲೂರು ತರದ ಮೊತ್ತ 18 44ನ್ನ ಚೇಸ್ ಮಾಡ್ತಾ ಇದೆ ಒಂದು ರೋಚಕತೆ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆ ಒಂದು ರೋಮಾಂಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆ ಒಂದು ಕುತೂಹಲಕಾರಿ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಬೆಣ್ಣನಗರಿ ಉತ್ತಮತೆ ಸತಃ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಪೃಥ್ವಿ ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 2 ದ ಕಂಪ್ಲೀಷನ್ ಓವರ್ ನಂಬರ್ 2 ಸ್ಕೋರ್ 18ಕ್ಕೆ 2 ಉಳಿದ 18 ಎಸೆತ
ಇನ್ನು ಕೂಡ 26 ಓಟದ ಅವಶ್ಯಕತೆ. 18 balls 26 runs required. 18ಕ್ಕೆ 26. ಕೇವಲ ಒಂದು ಬಾರಿ ಮಾತ್ರ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಹದಿನೆಂಟು ಎಸೆತ 26ರ ಗುರಿ. ಮತ್ತೆ ಎಸೆಗಾಕಿ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ ಪ್ರಶಾಂತ್ ಪಿಳ್ಳೆ. ಬ್ಯಾಟಿಂಗ್ ವಿಭಾಗದಲ್ಲಿ ಅಂತಿಮ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ ಪಿಳ್ಳೆ ಈಗ ಎಸೆಗಾರಿಕೆ ರೂಪದಲ್ಲಿ ಕೂಡ ಪಿಳ್ಳೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ. 18ಕ್ಕೆ 26. ಸ್ಟ್ರೈಕರ್ ಭಾಗದಲ್ಲಿ ಆಶೀಶ್ ಅಲಯೂರು. ನಾಶಕರ ಭಾಗದಲ್ಲಿ ಸೂರಜ್ ಬೇಳೂರು. ಬಾಲಶೋತ್ತು ಮತ್ತೆ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 17 ಎಸೆತ 25ರ ಗುರಿ. 17-25. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ. ಮತ್ತೆ ಪ್ರಶಾಂತ್ ಈ ಬಾರಿ ಎಸೆದ ಎಡಿಗೆ ಬಾಲಶೋತ್ತು ಮಾತಾಡುತ್ತ ಡೀಪ್ ಬಿಡುಗಡೆ ಭಾಗದಲ್ಲಿ ಸೂರಜ್ ಬೇಳೂರು. ದೀಪು ಜಾನ್ಸನ್ ಯುವ ಆಟಗಾರರಿಗೆ ಬಹುಶಃ ಸೂರಜ್ಗೆ ಒಂದು ಸರಿಯಾದ ನಿರ್ಣಯದಲ್ಲಿ ಅಂಕನ ಒಳಭಾಗಕ್ಕೆ ಕಳಿಸಿಕೊಡ್ತಾ ಇದೆ. ಬರ್ರಿ ಸುರ್ವಿ ವಿನಯ್ ಕುಮಾರ್. 16ಕ್ಕೆ 19. 16-19. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಪಂದ್ಯ ರೋಚಕ ಘಟ್ಟವನ್ನು ಉಳಿಸ್ಕೊಳ್ತಾ ಇದೆ. ಹದಿನಾರಕ್ಕೆ 19. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ ಸೂರಜ್ಗೆ. ಬಾಲಶೋತ್ತು ಮಾತಾಡತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಜೀಪ್ ಬಿಡುಗಡೆ ಭಾಗದಲ್ಲಿ 2ನೇ ಓಟ ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ. 15ಕ್ಕೆ 17. 15-17. ದೀಪು ನೋಡಪ್ಪ,
ದೀಪು 15ಕ್ಕೆ 17 ರೋಚಕತೆ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆಯ ಈ ಒಂದು ಕ್ರಿಕೆಟಿನ ಹಬ್ಬ. ಹಿರಿಯ ಎಸೆತಗಾರ ಪಿಳ್ಳೆ, ಯುವ ಆಟಗಾರ ಸೂರಜ್ ಬೇಳೂರು. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 14ಕ್ಕೆ 16, 14-16. ಒಂದು ಬೌಂಡ್ ಅಥವಾ ಒಂದು ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತದೆ. 1-2 ಹೋದರೆ ಚಿತ್ರವನ್ನೇ ಬದಲಿಸ್ತದೆ. ಎಲೆಕ್ಟ್ರಿಷಿಯನ್ ಸ್ಟೇಡಿಯಂ ಮೇಲೆ ಬರಬೇಕು. ಸ್ಟೇಡಿಯಂ ಮೇಲೆ ಸ್ಟೇಜ್ ಹತ್ರ ಬರಬೇಕು ಎಲೆಕ್ಟ್ರಿಷಿಯನ್. 14ಕ್ಕೆ 16. ಸ್ಟ್ರೈಕರ್ ವಿಭಾಗದಲ್ಲಿ ಆಶೀಶ್ ಅಲೆಯೂರು. ಇಸಾನ್ ಸ್ಪೋರ್ಟ್ಸ್ ಉಡುಪಿ ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನು ಎದುರಿಸ್ತಾ ಇದೆ. ನೋಡಿ ದೀಪು ಅವರಿಗೆ ಆಗಲೇ ಕರೆಯಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಹದಿಮೂರಕ್ಕೆ 15. ನಮ್ಮ ಎಲೆಕ್ಟ್ರಿಷಿಯನ್ ಬರಲಿಲ್ಲ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಮಿಸ್ ಆಗ್ತಾ ಇದೆ. 1, 2, 3 ಜನ ಕ್ಷೇತ್ರಕ್ಷರ ಕ್ಯಾಚ್ಗಾಗಿ ಬಂದ್ರು. ಮನೆಯೊಂದು 3 ಬಾಗಿಲು. ಚೆಂಡು ನೆಲಕ್ಕೆ ಭೂ ಸ್ಪರ್ಶವಾಗ್ತಾ ಇದೆ. ಸೂರಜ್ಗೆ ಜೀವದಾನ ಲಭಿಸ್ತಾ ಇದೆ. ಹನ್ನೆರಡಕ್ಕೆ 13. ಬಹಳಷ್ಟು ರೋಚಕತೆಯ ಪಂದ್ಯವನ್ನು ಕಂಡುಕೊಳ್ತಾ ಇದೆ. ಹನ್ನೆರಡಕ್ಕೆ 13. ಬಹಳಷ್ಟು ರೋಚಕತೆಯ ಅಂತ್ಯ ಕಾಣುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಉಡುಪಿ ಜಿಲ್ಲೆಯ 2 ಬಲಿಷ್ಠ ತಂಡಗಳ ನಡುವಿನ ಹಣಾಹಣಿ. ಒಂದೆಡೆ ಕುಂದಾಪುರ, ಇನ್ನೊಂದೆಡೆ ಉಡುಪಿ. ಒಂದೆಡೆ ಇಸಾನ್, ಇನ್ನೊಂದೆಡೆ ಜಾನ್ಸನ್. ಹನ್ನೆರಡಕ್ಕೆ 13. ಎಸೆಗಾರಿಕೆ ಭಾಗದಲ್ಲಿ ಸುಹೇಲ್. ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಶ್ರೀಲಂಕಾ. ಈ ಪಂದ್ಯಾಟಕ್ಕೋಸ್ಕರ ಈಗಾಗಲೇ ಆಗಮಿಸಿದರೆ ಫ್ರೆಂಡ್ಸಿನ ಹಿರಿಯ ಆಟಗಾರ ತೇಜ ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರೊಂದಿಗೆ ಕಿರಣ್ ಗೌಡ್ರು ಕೂಡ ಈ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಬಹಳ ಸಮಯದ ನಂತರ ತೇಜ ದಾವಣಗೆರೆಗೆ ಆಗಮಿಸಿದ್ದಾನೆ. ಮತ್ತೆ ಸುಹೇಲ್. 12ಕ್ಕೆ 13. 12-13.
ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತು ಮತ್ತು ಹೊಡೆತ ಮಿಡಿಕಡು ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅಶೋಕ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಎಕೆ ಸ್ಪೋರ್ಟ್ಸ್ ಗಳ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ಆಟಗಾರ ಕೂಡ ಅಶೋಕ. 11ಕ್ಕೆ 12, 11-12. ಮತ್ತೆ ಸುಹೇಲ್, ಸೂರಜ್ಗೆ ಸತ ಚೆಂಡು ಬಾಲ್ ಸುತ್ತು ಮತ್ತೆ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಡೀಪ್ ಮಿಡಿಕಡು ಭಾಗದಲ್ಲಿ. 10ಕ್ಕೆ 11, 10-11. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಾಲ್ ಸುತ್ತ ಮತ್ತೆ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನ ಕಾಡ್ತಾ ಇದೆ. ಸಿಕ್ಸರ್. ಆಶೀಶ್ ಇವರು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಿಜೆ ಬೌಲಿಂಗ್ ಅಲ್ಲಿ ಹಾಕ್ಬೇಡಿ. ಡಿಜೆ 8ಕ್ಕೆ 5. ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಬಿಡುಗಡೆ ಭಾಗದಲ್ಲಿ. ಮತ್ತೊಂದು ಭರ್ಜರಿಯಾದ ಸಿಕ್ಸರ್ ದಾಖಲಿಸ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಈಶಾನ್ ವಿರುದ್ಧ ಒಂದು ಅಧಿಕಾರಯುತ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಜಾನ್ಸನ್ಗೆ, ಈಶಾನ್ಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ.
ಹಲೋ